स्पेशल गैस के आइटम मनी बायोगैस बायोगैस मनी ये ब्लैक गैस ಇದು ಹಲಸಿನ ಹೋಳಿಗೆ ಸೂಪರ್ ಟೇಸ್ಟ್ ಇದೆ, ತುಂಬ ಟೇಸ್ಟ್ ಇದೆ. ಯಾಕಂದರೆ ಈ ಮಳೆಗಾಲದಲ್ಲಿ ನಮಗೆ ಸಿಗುವಂಥ ತಿಂಡಿ ತಿನಿಸುಗಳದು ನಾವು ಹಲಸಿನಕಾಯಿ ಹಲಸಿನ ಹಣ್ಣಿನಿಂದ ಮಾಡುವಂಥ ತಿಂಡಿಗಳು ಅದು ಇದು ಆರೋಗ್ಯಕ್ಕೆ ಕೂಡ ಉತ್ತಮ. ಮತ್ತು ಹಿಂದಿನ ಕಾಲದಲ್ಲಿ ಕೂಡ ನಾವು ಸಣ್ಣದಿರುವಾಗ ಕೂಡ ಇದರ ದೋಸೆ ಮತ್ತು ಇದರ ಗಟ್ಟಿ ಇದರ ಗಾರಿ ಇದನ್ನು ಮಾಡ್ತಿದ್ದೇವೆ. ಅದು ಇದು ಸ್ಪೆಷಲ್ ಹೋಳಿಗೆ. ಇವರ ಹೋಳಿಗೆ ಭಾಳಷ್ಟು ಸೂಪರ್ ಇದೆ. ಅದೇ ರೀತಿ ಇಲ್ಲಿ ಬಂದ ಎಲ್ಲ ಖಾದ್ಯಗಳು ಈ ಹಲಸಿನ ಮೇಳದಲ್ಲಿ ಬಂದ ಖಾದ್ಯಗಳು ಸೂಪರ್ ಆಗಿದೆ. ಆದ್ದರಿಂದ ಹಲಸಿನ ಮೇಳ ಸಕ್ಸಸ್ಫುಲ್. ಹೋಳಿಗೆ ಇದು ಸ್ಪೆಷಲ್, ಎಲ್ಲ ಕಡೆಯಲ್ಲಿ ಮಾಡೋದಿಲ್ಲ. ಇವರು ವಾಮಂಜೂರು ಮೂಡಿಶೆಡ್ಡಿಯ ಶೋಭಿತಾ ಹಲಸಿನ ಹೋಳಿಗೆ ಅಂತ ಕಳೆದ ವರ್ಷ ಸಹ ಇಲ್ಲಿ ಬಂದು ಎಲ್ಲ ಹೋಳಿಗೆ ಖಾಲಿಯಾಗಿದೆ. ಈ ವರ್ಷ ಸಹ ಈ ಹೋಳಿಗೆ ಮೇಳಕ್ಕೆ ನಮ್ಮದು ಹಲಸಿನ ಮೇಳಕ್ಕೆ ಬಂದಿದ್ದಾರೆ. ಆರೋಗ್ಯಕ್ಕೆ ಸಹ ಒಳ್ಳೆಯದು, ಮತ್ತು ನಮ್ಮದು ಮಳೆಗಾಲದ ಫುಡ್ಡೇ ಅಂತ ಹೇಳ್ತಾರಲ್ಲ, ಅದಕ್ಕೆ ಇಂಥದ್ದೆಲ್ಲ ಖಾದ್ಯಗಳು ಮಾಡೋದೊಂದು ಸ್ಪೆಷಲ್. ನಮ್ಮ ಮನೆಯಲ್ಲಿ ಮಾಡಲಿಕ್ಕೆ ಆದರೆ ಕಷ್ಟ ಆಗ್ತದೆ, ಇಲ್ಲಿ ನಾವು ಅದನ್ನು ಟೇಸ್ಟ್ ಮಾಡ್ಬೋದು, ಸವಿಯಬಹುದು. ಧನ್ಯವಾದಗಳು. ವಾಮಂಜೂರು ಮೂಡ್ಶೆಡ್ಡೆಯಿಂದ ಬಂದಿದ್ದು. ನನ್ನ ಹೆಸರು ಲಕ್ಷ್ಮೀ ಸಿ ಆಚಾರ್ಯ. ನಾನು 7 ವರ್ಷದಿಂದ ಹೋಳಿಗೆ ಮಾಡ್ತಾ ಬಂದಿದ್ದೇನೆ. ಹಲಸಿನ ಹಣ್ಣಿನ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಉಂಟು, ಒಳ್ಳೆಯದಿದೆ. ಅಮ್ಮ ಮಶ್ರೂಮ್ಸ್ ಟೀಮಲ್ಲಿ ನಾನು ಮತ್ತು ನನ್ನ ತಂಗಿದ್ದೇವೆ. ಅವಳ ಹೆಸರು ಪವಿತ್ರ ಆಚಾರ್ಯ. ನಾವು ಒಂದು 6 ವರ್ಷದಿಂದ ಮಶ್ರೂಮ್ ಕಲ್ಟಿವೇಷನಲ್ಲಿದ್ದೇವೆ. ಮಶ್ರೂಮಲ್ಲಿ ವ್ಯಾಲ್ಯೂ ಎಡಿಷನ್ ಆಗಿ ನಾವು ಮಶ್ರೂಮ್ ಕಟ್ಲೆಟ್, ಮೋಮೋಸ್, ಬರ್ಗರ್ ಮತ್ತು ಮಶ್ರೂಮ್ ಸೂಪನ್ನು ನಾವು ಮಾಡ್ತಾಯಿದ್ದೇವೆ. ನಾವು ಮನೆಯಲ್ಲಿ ಬೆಳೆದ ಅಣಬೆಯನ್ನು ಉಪಯೋಗಿಸಿ ನಾವಿಷ್ಟು ಖಾದ್ಯಗಳನ್ನು ನಾವು ತಯಾರಿಸಿದ್ದೇವೆ. ఒక నేటి రెడీ మనకు ఇల్లాడు ఇంచ పడుకోవడం మోమోస్ మాట
ತೊಲೈಡ್ ಮಶ್ರೂಮು ವೆಜಿಟೇಬಲ್ಸ್ ಒಂಚೂರು ಖಾರ ಐಟಮ್ ಅದು ಹೆಚ್ಚಾದ ಬಯ್ಯನಕ್ಕೆ ಮಾತ್ರ ಮನ್ಪೇರು ಹಿಂದಿನಕ್ಕಲೆ ನಮ್ಮ ಇಲ್ಲಡೆ ಕ್ಲೀನ್ ಆದ ನಮ್ಮನೆ ರೇಟ್ ವಿತೌಟ್ ಮೈದಾ ಹೋಲ್ ಯೂಸ್ ಮಾಡ್ಕೊಂಡೆ ನಮ್ಮನೆ ಕ್ಲೀನ್ ಆದ ಇಲ್ಲಡೆ ಮತ್ತು ಏನೇನು ಐದು ಅವಲ ಬೇತೆ ಒಟ್ರಾಸಿ ಮಸಾಲ ಮತ ಪಾರ್ದಿದ್ದ ಇಲ್ಲದ ಮಸಾಲ ಮತ ಪಾರ್ದು ಜನಗಳಿಗೆ ಉಪಯೋಗ ಒಂದು ಇಷ್ಟ ಹಾಕಲೆಕ್ಕ ರೆಡಿ ಮಾಡ್ತಿದ್ದೆ ಚೆನ್ನಾಗಿತ್ತು. ತೆಂಗಿನ ಹೊಂಬಾಲೆ ರಸ ಅಂತಾರೆ, ನ್ಯಾಚುರಲ್ ಜ್ಯೂಸ್ ಅಂದರೆ ತೆಂಗಿನ ಹೂವಲ್ಲಿ ತೆಗೆಯುವಂಥದ್ದು, ಟ್ಯಾಪಿಂಗ್ ಮಾಡಿ ತೆಗಿತಾರೆ. ಈ ಟಾಡಿ ತೆಗೆಯೋ ರೀತಿಯಲ್ಲಿ ತೆಗೆಯೋದು, ಬಟ್ ಇದು ಫರ್ಮೆಂಟೇಷನ್ ಆಗಿರೋದಿಲ್ಲ, ನ್ಯಾಚುರಲ್ ಬರ್ತದೆ ಇದು. ನಾವು ಇದಕ್ಕೆ 4 ಡಿಗ್ರಿಯಲ್ಲಿ ಇದನ್ನು ಕೋಲ್ಡಲ್ಲಿ ಇಡೋದ್ರಿಂದ ಫರ್ಮೆಂಟೇಷನ್ ಆಗುತ್ತೆ. ಇದನ್ನು ಮಕ್ಕಳಿಂದ ಹಿಡಿದು ಎಷ್ಟು ದೊಡ್ಡ ವರ್ಷ ಕುಡಿಬೋದು. ಇದು ನ್ಯಾಚುರಲ್ ಸ್ವೀಟ್ ಆಗಿರ್ತದೆ, ಬಟ್ ಇದರ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಸರ್. ಅಂದರೆ ಯೂರಿನ್ ಇನ್ಫೆಕ್ಷನ್ ಆಗಲಿ, ಸ್ಟೋನ್ ಆಗಲಿ, ಅಥವಾ ಮೈಗ್ರೇನ್ಗೆ ಆಗಲಿ, ಕಣ್ಣಿನ ಆರೋಗ್ಯಕ್ಕಾಗಲಿ ತುಂಬ ಹೆಲ್ತ್ ಬೆನಿಫಿಟ್ ಬರ್ತದೆ. ನ್ಯಾಚುರಲ್ ಆಗಿರ್ತದೆ. ಯೂರಿನ್ ಇನ್ಫೆಕ್ಷನ್ ಆಗಲಿ ತುಂಬ, ಅಂದರೆ ಯೂರಿನ್ ಇನ್ಫೆಕ್ಷನ್ ತುಂಬ ರಿಸಲ್ಟ್ ಇರ್ತದೆ. 1 ಗ್ಲಾಸ್ 8 ಬೊಂಡದಷ್ಟು ಪವರ್ ಇರ್ತದೆ. ಅದನ್ನು ಜಾಸ್ತಿ ದಿವಸ ಇಡಲಿಕ್ಕೆ ಆಗೋದಿಲ್ಲ, 1 ಡೇ ಮಾತ್ರ ಇಡ್ಬೋದು. ಅಂದರೆ ಫ್ರಿಜ್ಜಲ್ಲಿ ಒಂದು 2 ಡೇಸ್ ಇಡಲಿಕ್ಕೆ ಆಗ್ತದೆ. ನ್ಯಾಚುರಲ್ ಆಗಿ ಕರೆಕ್ಟ್. ಮಾವು ಮತ್ತು ಹಲಸು ಮೇಳ ಇಲ್ಲಿಯ ಸಂಘಟಕರಿಗೆ ಅಭಿನಂದನೆಗಳು. ಇದರಿಂದ ಆಗುವಂತಹ ಬೈ ಪ್ರಾಡಕ್ಟ್ಸ್ ಯಾವುದೆಲ್ಲ ಇದೆ ಅದರ ಒಂದು ಅರಿವು ನಮಗೆ ಸಿಕ್ಕಿತು. ಅಷ್ಟು ಮಾತ್ರವಲ್ಲದೆ ನಮ್ಮ ಹಳ್ಳಿಯಲ್ಲಿ ತುಂಬ ಮಾವು ಇದೆ, ಹಲಸು ಇದೆ, ಅದು ಕೊಳೆತು ಹೋಗುವಂಥದ್ದು ಜಾಸ್ತಿ. ಆದರೆ ಇಲ್ಲಿ ಬಂದ ನಂತರ ಗೊತ್ತಾಗ್ತದೆ ಏನೆಲ್ಲ ಮಾಡ್ಬೋದು, ಇದರಿಂದ ನಮ್ಮ ಜೀವನೋಪಾಯವಾಗಿ ಹೇಗೆ ಉಪಯೋಗಿಸ್ಬೋದು ಎಂಬಂಥ ಮಾಹಿತಿ ಗೊತ್ತು. ಅದೇ ರೀತಿ 10 ಹಲವು ರೀತಿಯ ಕೃಷಿ ಮಾಡಿದಂತಹ ಜಾಗೃತಿ ಕೂಡ ಬಂದಿದೆ. ಉತ್ತಮವಾದಂಥ ಕೆಲಸ. ಸಂಘಟಕರಿಗೆ ಅಭಿನಂದನೆ. ಗೋಳಿಯಲ್ಲಿ ಇವತ್ತು ನಡೀತಾ ಇರುವಂಥ ಒಂದು ಮಾವು ಹಲಸು ಮೇಳ ಏನಿದೆ, ಇದರಲ್ಲಿ ಅಂಚೆ ಇಲಾಖೆ ಕೂಡ ತನ್ನ ಒಂದು ಜನಸೇವೆ ಏನಿದೆ, ಅಪಘಾತ ವಿಮೆ ಎಂಬ ಯೋಜನೆ, ಇದನ್ನು ಬರುವ ಎಲ್ಲ ಜನರಿಗೆ ಇದರ ಬಗ್ಗೆ ಮಾಹಿತಿ ನೀಡಬೇಕು ಮತ್ತು ಇದರಲ್ಲಿ ಹೆಚ್ಚಿನ ಜನರನ್ನು ನಾವು ಒಳಪಡಿಸಬೇಕು ಅಂತ ಎಂಬ ಒಂದು ನಿಟ್ಟಿನಲ್ಲಿ ಈ ಒಂದು ನಮ್ಮ ಒಂದು ವಿಶೇಷವಾದ ಕೌಂಟರನ್ನು ಇವತ್ತು ನಾವಿಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಬೆಳಗ್ಗೆಯಿಂದ ನನಗೆ ತಿಳಿದಾಗೆ ಈಗ ಸುಮಾರು 30ಕ್ಕೂ ಹೆಚ್ಚು ಜನ ಈ ಒಂದು ಅಪಘಾತ ವಿಮೆಯನ್ನು ಮಾಡಿಸಿಕೊಂಡಿದ್ದಾರೆ. ಮತ್ತು ಅವರು ಉಳಿದವರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ನೀಡಿ, ಅಂದರೆ ಕೇವಲ ಒಂದು 549 ರೂಪಾಯಿಗೆ 10 ಲಕ್ಷದ ಒಂದು ಪರಿಹಾರ ಪಡೆಯುವ ಒಂದು ಅಪಘಾತ ವಿಮೆ. ಇದರಲ್ಲಿ ನಮ್ಮ ಎಲ್ಲ ಅಂಚೆ ಸಿಬ್ಬಂದಿಗಳು ಇವತ್ತು ಸಂಜೆಯವರೆಗೆ ಈ ಒಂದು ಸೇವೆಯನ್ನು ನೀಡಲಿಕ್ಕೆ ಇಲ್ಲಿ ಉಪಸ್ಥಿತರಿರ್ತಾರೆ. ಇಲ್ಲಿನ ಎಲ್ಲ ಆಸುಪಾಸಿನ ಬಾಂಧವರು ಈ ಒಂದು ನಮ್ಮ ವಿಶೇಷ ಕೌಂಟರಿನ ಒಂದು ಉಪಯೋಗವನ್ನು ಪಡೆದು ತಮ್ಮವರಿಗೂ, ತಮ್ಮ ಮಿತ್ರರಿಗೂ, ತಮ್ಮ ಕುಟುಂಬದವರಿಗೂ ಈ ಒಂದು ಅಪಘಾತ ವಿಮೆ ಮಾಡಿಸಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಚಿನ್ನಿಗೋಳಿಯ ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘದ ಈ ಸಭಾಭವನದಲ್ಲಿ ಜರುಗುತ್ತಿರುವಂಥ ಹಲಸು ಮೇಳ, ಬೇರೆ ಬೇರೆ ರೀತಿಯ ಹಲಸಿನಿಂದ ಆಗುವಂಥ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಒಂದು ಹಪ್ಪಳ ಇರ್ಬೋದು, ಅಥವಾ ಬೇರೆ ಬೇರೆ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ, ಅದರಲ್ಲಿ ಎಣ್ಣೆಯಲ್ಲಿ ಕಾಯಿಸಿದಂಥ ಸಣ್ಣ ಸಣ್ಣ ಚಿಪ್ಸ್ದಾಗಿರುವಂಥ ಐಟಮ್ ಇರ್ಬೋದು, ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ. ನಮ್ಮ ಊರಿನವರಿಗೆಲ್ಲ ಭಾಳ ಖುಷಿಯಾಗಿದೆ ಇದಂತ ಹೇಳಿಕ್ಕೆ ಭಾಳ ಸಂತೋಷ ಪಡ್ತಿದ್ದೇನೆ. ಇಂಥ ಬೇರೆ ಬೇರೆ ರೀತಿಯ ಜನಗಳು ಒಟ್ಟಾಗಿ ಬಂದು ಸೇರುವಂಥ ಈ ಕಾರ್ಯಕ್ರಮದಲ್ಲಿ
ಅದರಲ್ಲಿ ನಿಮ್ಮ ಎಣ್ಣೆ ಮಾರಾಟ ಇರ್ಬೋದು, ಬಟ್ಟೆ ವ್ಯಾಪಾರ ಇರ್ಬೋದು, ಮತ್ತು ಮಾವಿನ ಹಣ್ಣು ಇರ್ಬೋದು, ಅಥವಾ ತರಕಾರಿ ಸೊತ್ತುಗಳಿರ್ಬೋದು, ಬೇರೆ ಬೇರೆ ರೀತಿಯ ಹಲಸಿನ ಮಾತ್ರ ಅಲ್ಲದೆ ಇನ್ನಿತರ ತರಕಾರಿ ಸೊತ್ತುಗಳ ಮಾರಾಟದ ಅದು ನಮ್ಮ ಮಾಡುವಂಥ ಒಂದು ಅವರ ಒಂದು ಅವರು ಮಾಡಿದಂಥ ಒಂದು ಯಾವುದೋ ಒಂದು ಬೆಳೆ ಇದೆಯೋ ಅದನ್ನು ತೋರಿಸುವಂಥ ಒಂದು ಜನರು ನೋಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಭಾಳ ಖುಷಿ ಕೊಡುವಂಥ ಕಾರ್ಯಕ್ರಮ. ಅದರ ಜೊತೆಗೆ ಆಧಾರ್ ಕಾರ್ಡ್ ಅದರಲ್ಲಿ ತಿದ್ದುಪಡಿ ಇರ್ಬೋದು, ನೋಂದಣಿ ಇರ್ಬೋದು, ಭಾಳ ಕಿನ್ನಿಗೋಳಿಯಲ್ಲಿ ಈ ಹಿಂದೆ ಇರುವಂಥ ಅಂಚೆ ಇಲಾಖೆಯ ಮೂಲಕ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಯುಗ ಪುರುಷ ಸಭಾವನ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಮಾಡಿದಂಥ ಈ ಕಾರ್ಯಕ್ರಮ ಭಾಳ ಯಶಸ್ವಿಗೊಂಡಿದೆ. ಇನ್ನೂ ಕೂಡ ಇದರಲ್ಲಿ ಭಾಗವಹಿಸಿದ ಜೊತೆಗೆ ಅಂಚೆ ಇಲಾಖೆ ಕೂಡ ಸೇರಿಕೊಂಡಿದ್ದು ಅವರ ಸೇವೆಯನ್ನು ಗಮನಾರ್ಹ ರೀತಿಯ ಸೇವೆಯನ್ನು ಗ್ರಾಮಾಂತರ ಮಟ್ಟದಲ್ಲಿ ನಮ್ಮ ಈ ಮಂಗಳೂರಿನ ಅಧಿಕಾರಿಗಳಂತ ಶ್ರೀಯುತ ಮಲ್ಯರವರು ಬಂದಿದ್ದು, ಮತ್ತು ಈ ಅಧಿಕಾರಿಗಳಿಗಾದಂಥ ವೀರೇಶ್ವರವರು, ನಮ್ಮ ಕಿನ್ನಿಗೋಳಿಯ ರಘುನಾಥ್ ಕಾಮತ್ರು, ಅದೇ ರೀತಿಯಾಗಿ ಮತ್ತೊಬ್ಬರು ಬೆಳ್ಮಣ್ಣ ಕಾಮತ್ರು ಒಟ್ಟು ಸೇರಿ ಅಂಚೆ ಇಲಾಖೆಯ ಕಾರ್ಯಕ್ರಮ ಕೂಡ ಇಲ್ಲಿ ಒಟ್ಟಾಗಿ ಸೇರಿಕೊಂಡು ಮಾಡುವಂಥ ನಿಜವಾಗಿಯೂ ಅರ್ಥಪೂರ್ಣವಾದ ಕಾರ್ಯಕ್ರಮ. ಮಾತ್ರ ಅಲ್ಲದೆ ಗ್ರಾಮೀಣ ಜನರು ಅಂಚೆ ಇಲಾಖೆಯ ಮೂಲಕ ಕೂಡ ಪ್ರಯೋಜನವನ್ನು ಪಡೆಯಬಹುದು ಎನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಭಾಳಷ್ಟು ಅರ್ಥಪೂರ್ಣವಾಗಿದೆ ಅಂತ ಹೇಳಿ ಭಾಳ ಸಂತೋಷ ಪಡ್ತಾರೆ. ಆದಿತ್ಯವಾರ ದಿವಸ ಹಲಸು ಮೇಳ ಮತ್ತು ಇನ್ನಿತರ ಬೇರೆ ಬೇರೆ ಯಾವುದೊಂದು ಗ್ರಾಮಾಂತರ ಮಟ್ಟದಲ್ಲಿ ಬೆಳೆಯುವಂಥ ಬೆಳೆಗಳ ಮಾರಾಟದ ಮಳಿಗೆಯಲ್ಲಿ ಬಹಳಷ್ಟು ಜನ ಇಲ್ಲಿ ತುಂಬಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಶುಭ ಹಾರೈಸಿ ಅಂಚೆ ಇಲಾಖೆಗೆ ಜೊತೆಗೆ ವಿಶ್ವ ಬ್ರಾಹ್ಮಣ ಸಮಾಜ ಸೇವಕ್ಕೆ ಶುಭವರನ್ನು ಹಾರೈಸ್ತಾ ಇದ್ದಾರೆ.